ಈಗ ನೀವು ನೋಡ್ತಿರೋದು ಹೆಲ್ಮೆಟ್ ಕ್ಯಾಮಿಂದ. ನಮ್ಮ ಕ್ಯಾಮ್ರಾದಲ್ಲಿ 10% ಚಾರ್ಜಿಂಗ್ ಇದೆ. ಈ 10% ಖಾಲಿ ಆಗೋಷ್ಟರಲ್ಲಿ ನಾವು ಆ ಜಟಾಯು ಪಕ್ಷಿನ ನೋಡಿಕೊಂಡು ಸೊ ಆ ಟಾಪ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡಿಕೊಂಡು ರಿಟರ್ನ್ ಬಂದುಬಿಡೋಣ. ನಮ್ಮ ಕಡೆ ಕಂಪೇರ್ ಮಾಡಿಕೊಂಡ್ರೆ ಅಂದರೆ ಬ್ಯಾಂಗ್ಳೂರು ಕಂಪೇರ್ ಮಾಡಿಕೊಂಡ್ರೆ ಇಲ್ಲಂತೂ ಬಿಸಿಲಂತೂ ಎವ್ವಿ ಇದೆ. ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತಿರಲ್ಲ, ಸೂರ್ಯ ಡೈರೆಕ್ಟಾಗಿ ಸ್ಟ್ರಾ ಹಾಕ್ಕೊಂಡು ನಮ್ಮ ಬಾಡಿಲಿರೋ ನೀರೆಲ್ಲ ಕುಡಿದ್ಬಿಡ್ತಿರ್ತಾರೆ. ಸೊ ಆ ಆ್ಯಡ್ ನೆನಪಾಗ್ತಿದೆ. ಸೊ ಅಲ್ಲಿ ನಮ್ಮ ಎಂಟ್ರೆನ್ಸ್ ಬರಬೇಕಾದಾಗ ಒಂದು 10 ರೂಪಾಯಿ ಕೇಳ್ತಾರೆ, ಎಂಟ್ರೆನ್ಸ್ ಟಿಕೆಟ್ ಅಂತೆ. ಅಷ್ಟು ಬಿಟ್ಟರೆ ಇಲ್ಲಿ ಪಕ್ಷಿ ನೋಡ್ಕೊಂಡು ಹೋಗೋದು. ಇನ್ನೊಂದೇನೆಂದರೆ ಜನರು ತುಂಬ ಕಮ್ಮಿ ಇದ್ದಾರೆ. ಅಲ್ಲಿ ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬ ಕಮ್ಮಿ ಇದ್ದರು. ಇಲ್ಲಿ ನೋಡಿ ಜಟಾಯು ಪಕ್ಷಿ ಹತ್ರನೂ ಅಷ್ಟೇ ತುಂಬ ಕಮ್ಮಿ ಇದ್ದಾರೆ ಜನ. ಪಾಪ ಇಲ್ಲಿ ನೋಡಿ ಇವತ್ತು ನೀರೇ ಸಿಗ್ತಿಲ್ಲ. ಓ ಶಾಬಾಷ್. ಈ ಬಿಸಿಲಿಗೆ ಈ ಹೀಟ್ಗೆ ಇಲ್ಲಿ ನೋಡಿ ಯಾವುದೆಲ್ಲೋದ್ರೆ ನನಗೇನು ಅಂತ ಎಲ್ಲಿ ಮಲ್ಕೊಂಡವರು. ಆ್ಯಕ್ಚುಲಿ ನಾವು ಮೇಲೆ ಹೋಗ್ಬೇಕಂದ್ರೆ ಆ ಬೋನ್ ಕಾಣಿಸ್ತಿದ್ಯಾ, ಈ ಬೋನಿಂದ ಹತ್ತಿ ಅಲ್ಲಿಗೆ ಹೋದರೆ ವ್ಯೂ ನೋಡ್ಬೋದು. ಸೊ ಆ ಬೋನಿಗೆ ಬೀಗ ಹಾಕಿದ್ದಾರೆ. ಸೊ ಅದಕ್ಕೆ ನಾವು ಹಿಂಗೆ ಹೋಗ್ತಿದ್ದೀವಿ. ಸಿಮಿಲರ್ ಹೈಟ್ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ವ್ಯೂ ಹೆಂಗಿರುತ್ತೆ ಅಂತ. ಅಲ್ಲಿ ನೋಡಿ ಪಕ್ಷಿ. ನಾವು ಬಂದಿದ್ದು ಹೈವೇ ರೋಡ್, ಅದು ಹಿಂಗೆ ಸುತ್ತಿಡ್ಕೊಂಡು ಹಿಂಗೆ ಸ್ಟ್ರೈಟ್ ಹೋಗಿದ್ದು. ಅದರಲ್ಲಿ ಪಕ್ಷಿ ಟೆಂಪಲ್ ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಅಲ್ಲೇ ನೋಡಿ. ಸೊ ಊರು ಹೊರಗಡೆ ಎಲ್ಲ ನೋಡಿ ನೀರು ಹೆಂಗೆ ಸುತ್ಕೊಂಡಿದೆ. ನಮ್ಮ ಕಣ್ಣಿಗೆ ಏನು ಕಾಣ್ತಿದ್ಯೋ ಅದೇ ಫುಲ್ ಲೇಪಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಟಾಪ್ ವ್ಯೂವಿಂದ ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ನೋಡಿ 2 ಗಂಟೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕಮ್ಮಿ ಹಾಕಿ ಪ್ರೊಟೆಕ್ಷನ್ ಕೊಟ್ಟವ್ರೆ ಫುಲ್ಲು. ಸೊ ಈ ಕಂಬಿ ದಾಟು ಹೊರಗಡೆ ಹೋದರೆ ಏನಿಲ್ಲ, ಸ್ಕಿಡ್ಡಾಗಿ ಕೆಳಗಡೆ ಬೀಳ್ತೀವಿ ಅಷ್ಟೇ. ಇನ್ನು ಬರೀ ಇಲ್ಲಿ ಸೆಲ್ಫಿ ಸೆಕ್ಷನ್ಸ್ ತುಂಬ ನಡೀತಿದೆ. ಸೊ ಅವ್ರಿಗೆ ನಾವು ಡಿಸ್ಟರ್ಬೆನ್ಸ್ ಅನ್ನೋಕ್ಕೆ. ಸೊ ಆವಾಗಲೇ ನಾನು ನಡ್ಕೊಂಡು ಹೋಗಿದ್ದು ವ್ಯೂ ಇದು, ಹಿಂಗೆ ನಡ್ಕೊಂಡು ಹೋಗಿದ್ದು. ಇದ್ರ ಒಳಗಡೆ ಏನೂ ಇಲ್ಲ, ಬರೀ ಏನೋ ಬರೆದವ್ರೆ. ಸೊ ಇನ್ನು ನಾವು ಕೆಳಗಡೆ ಹೊರಟೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಇಲ್ಲಿಂದ ನೋಡಿದ್ರೆ ವ್ಯೂ ಈ ಥರ ಕಾಣುತ್ತೆ. ಇಲ್ಲಿ ನೋಡಿ ಅಲ್ಲಿ ಕೂತು ಸೆಲ್ಫಿ ತಗೊಂತಿದ್ದಾರೆ. ಬಂದು ಬ್ಯಾಗ್ ಜಿಪ್ ತೆಗಿತಿದೆ. ಚೇಂಜ್ ಮಾಡ್ತಾರೆ ಅಲ್ಲಿ. ಹಿಂಗೆ ಹೋಗೋಣ, ಹಿಂಗೆ ಹೋಗಿ ಆ ಸೈಡಿಗೆ ಬರ್ತೀವಿ. ಹಂಗಿಂದ ಡೈರೆಕ್ಟ್ ನಮ್ಮ ಬೈಕ್ ಹತ್ರ ಕೊಟ್ಟೋಗ್ಬಿಡೋಣ. ಸೊ ಇಲ್ಲಿ ನೋಡಿ ಫ್ಲವರ್ಸ್ ಗಾರ್ಡನ್ ಥರ ಇಲ್ಲಿ ಗಿಡಗಳಿವೆ. ಈ ಗಿಡಗಳು ಬಿಟ್ಟರೆ ಈ ಗಿಡಗಳು ಇದೇನಿದೆ ಇದು ತುಂಬ ಗಟ್ಟಿ ಇದೆ. ಹೌದಾ, ಇದೇ ನಮಗೆ ಗೊತ್ತಿಲ್ಲ. ವಾವ್, ಅಲ್ಲಿ ನೋಡಿ ಜಟಾಯು ಪಕ್ಷಿ ನೋಡಿ. ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ಳೋಣ. ಇಲ್ಲೊಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇಲ್ಲಿಂದ ನಾವು ಈಗ ಅಡ್ವೆಂಚರ್ ಹತ್ರ ಹೊರಡ್ತಿದ್ವಿ. ಇಲ್ಲೇ ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಳ್ಳೋದು. ಅಂದರೆ ಒಬ್ರಿಗೆ ಬಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡಿ ಈ ದಾರಿ ನೋಡ್ತಿದ್ದೀರಲ್ಲ, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡೆ ನಂದಿ ಹತ್ರ ಹೋಗ್ಬೋದು. ಅಲ್ಲಿ ನಮ್ಮ ಅಡ್ವೆಂಚರು ಇದೆ. ಬಾಯ್ ಬಾಯ್. ಹಾಂ ಹಾಂ
ಬಾಯ್ ಬಾಯ್. ಆ ಅಜ್ಜಿನೇ ನಮ್ಮ ಅಡ್ವೆಂಚರ್ನ ನೋಡ್ಕೊತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಕೊಟ್ಟೆ. ನಾವಿವಾಗ ಹಿಂದೂಪುರಂ ಒಳಗಡೆ ಹೋಗೋಣ. ಸೊ ವ್ಯೂ ಯಾವ ಥರ ಇದೆ, ಯಾವ ಥರ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾವು ಹಿಂದೂಪುರಂ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಬರೋಣ. ಬಿಸಿಲಂತೂ ಹೆವಿ ಇದೆ. ಇಲ್ಲಿ ನೋಡಿ ನಮ್ಮ ರೈಟ್ ಸೈಡು ಹುಡುಗರು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತವ್ರೆ. ನೋಡಿ ಇಲ್ಲಿಂದ ಟೋಲ್ ಪ್ಲಾಜಾ 500 ಮೀಟರ್ಸ್ ಇದೆ. ಓ ನಮ್ಮ ಲೆಫ್ಟ್ ಸೈಡ್ ಬೋರ್ಡ್ಸ್ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇಲ್ಲಿಂದಲೇ ಶುರು ಹಚ್ಕೊಂಡಿದ್ದಾರೆ. ಇದು ನಮ್ಮದು 3ನೇ ಟೋಲ್ ಪ್ಲಾಜಾ ಕ್ರಾಸ್ ಮಾಡಿ ಹೋಗ್ತಿರೋದು ನಾವು. ನೋಡಿ ನೋಡಿ ಎಲ್ಲ ಬೈಕ್ ನಿಲ್ಲಿಸ್ಬಿಟ್ಟು ಹೆಂಗೆ ಕೊಟ್ಟು ನೋಡ್ತವ್ರ. ಈ ಮೋರಿ ಕೆಳಗಡೆ ಇರೋ ನೀರಿಗೆ ಈ ಥರ ನೋಡಬೇಕಾ? ಐ ಥಿಂಕ್ ಇದೆ ನದಿ ಆಗಿರ್ಬೋದು. ಎಲ್ಲೋ ಮಿಸ್ ಹೊಡ್ದಂಗಿದೆ ರೂಟು. ನಾವು ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಇಲ್ಲ 2 ಕಿಲೋಮೀಟ್ರು ರಾಂಗ್ ರೂಟಲ್ಲಿ ಬಂದಿದ್ದೀವಿ. ರೋಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾವು ನೋಡಿ ಇಲ್ಲಿಂದ ಹೋಗ್ಬೇಕಿತ್ತು. ಬೈ ಮಿಸ್ಸಾಗಿ ಫ್ಲೈಓವರ್ ಮೇಲೆ ಹೊರಟೋಗಿದ್ವಿ. ಗೂಗಲ್ ಮ್ಯಾಪ್ ಇಟ್ಟಿದ್ದೀನಿ ಹಿಂದೂಪುರಾಗೆ. ನೋಡೋಣ ಇಲ್ಲಿಂದ ರೋಡ್ ಹೇಗಿರುತ್ತೆ ಅಂತ. ಓ ಸೂಪರು. ಇಲ್ಲಿ ನೋಡಿ ಐ ನೆವರ್ ಇಮ್ಯಾಜಿನ್ ವಾಟರ್ ಕ್ರಾಸಿಂಗ್ ಇರುತ್ತೆ ಈ ರೈಡಲ್ಲಿ ಅಂತೇಳಿ. ಅನ್ಎಕ್ಸ್ಪೆಕ್ಟೆಡ್ ವಾಟರ್ ಕ್ರಾಸಿಂಗ್ ತುಂಬ ಚೆನ್ನಾಗಿದೆ. ವಾವ್, ಶೋ ಒಳಗಡೆ ನೀರಾಯಿತು. ವಾವ್ ಸೂಪರ್ ಇತ್ತು. ವಾಟರ್ ಕ್ರಾಸಿಂಗ್ ತುಂಬಾ ಚೆನ್ನಾಗಿತ್ತು. ಹಿಂದೂಪುರಂ ಇಲ್ಲಿಂದ ನಮಗೆ ಹಿಂದೂಪುರಂ ವೆಲ್ಕಮ್ ಹೇಳ್ತಿದೆ. ನೋಡಬೇಕು ಈ ಬಿಸಿಲಿಗೆ ನಮ್ಮ ಕಡೆ ಇರೋಷ್ಟು ಟ್ರಾಫಿಕ್ ಜಾಮ್ ಇರುತ್ತಾ ಇರಲ್ವಾ. ಮತ್ತೆ ವಾಟರ್ ಕ್ರಾಸಿಂಗ್. ಓ ಇಲ್ಲೆಲ್ಲ ಪೊಲೀಸೆಲ್ಲ ಇದ್ದಾರೆ. ಈ ಬ್ಯಾಕ್ ಟು ಬ್ಯಾಕ್ ವಾಟರ್ ಕ್ರಾಸಿಂಗ್ ಮಾಡ್ತಿದ್ರೆ ನನಗೊಂದು ಚಾಕ್ಲೇಟ್ ಆ್ಯಡ್ ನೆನಪಾಗ್ತಿದೆ. ಫಸ್ಟ್ ಆ ವಾಟರ್ ಕ್ರಾಸಿಂಗೇ ಲಡ್ಡು ಬೇಕಾ ಬ್ರೋ ಅಂದಂಗಿದೆ. ಮತ್ತೆ ಈ ವಾಟರ್ ಕ್ರಾಸಿಂಗ್ ಮಾಡ್ತಿದ್ರೆ ಇನ್ನೊಂದು ಲಡ್ಡು ಬೇಕಾ ಬ್ರೋ ಅಂದಂಗಿದೆ. ಅಯ್ಯಯ್ಯೋ ಇನ್ನು ಇಲ್ಲೇ ಜಾಮ್ ಆಯಿತಾ? ಇಲ್ಲಿ ನೋಡಿ ನೀರು ಮಧ್ಯದಲ್ಲೇ ಜಾಮ್ ಆಗಿದೆ. ನೀರು ಮಧ್ಯದಲ್ಲೇ ಆಫ್ ಆಗೋದಿದೆ. ಇಲ್ಲಿ ನೋಡಿ ಆ ಬ್ರೋ ಕಷ್ಟಗಳು. ಫುಲ್ ಶೂ ಒಳಗಡೆ ಎಲ್ಲ ನೀರಾಯಿತು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಈ ಶೂವಿಂದ ನಾರ್ಮಲ್ಲಾಗೇ ಇದು ಸಖತ್ ವೆಯ್ಟ್ ಇರ್ತದೆ. ಇದರೊಳಗಡೆ ನೀರು ಹೋದರೆ 2.5 kg 3 kg ಆಗುತ್ತೆ. ಶೂ ತುಂಬ ನೀರಿದೆ. ನೋಡಿ ಇಲ್ಲಿಂದ ಹಿಂದೂಪುರಂ ಮೇಯ್ನ್ ರೋಡ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬ್ರದರ್ ಫೋನ್ ಮಾಡಿದ್ರು ಎಕ್ಸ್ಪ್ಲೋರಿಂಗ್ ಮುಗೀತಾ ಅಂತೇಳಿ. ನಾನು ಹೇಳಿದೆ ಲೇಪಾಕ್ಷಿ ಟೆಂಪಲ್, ಜಟಾಯುಪರ್ ಪಕ್ಷಿ 2 ಮುಗೀತು. ಈಗ ನಾನು ಹಿಂದೂಪುರಂಗೆ ಹೋಗ್ತಿದ್ದೀನಿ, ಹೇಗಿರುತ್ತೆ ಅಂತ ನೋಡೋಣ ಅಂಥೇಳಿ. ಸೊ ಅದಕ್ಕೆ ನಮ್ಮ ಬ್ರದರ್ ಹೇಳಿದ್ರು ಹಿಂದೂಪುರಮಲ್ಲಿ ರಾಗಿ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಬೈ ಮಾಡ್ಕೊಂಡು ಎತ್ಕೊ ಬರ್ತೀಯಾ ಅಂತ ಕೇಳಿದ್ರು. ಓಕೆ ಅಂತ ಹೇಳಿದೆ. ನೋಡೋಣ ರಾಗಿ ಚೆನ್ನಾಗಿದ್ದರೆ ಇಲ್ಲೊಂದು ಸ್ವಲ್ಪ ರಾಗಿ ಬೈ ಮಾಡೋಣ. NTR ಸರ್ದು ಸ್ಟ್ಯಾಚ್ಯೂ. ವಾವ್, ಆಗ್ಲಿಂದ ಒಂದು ಅಬ್ಸರ್ವ್ ಮಾಡ್ಕೊಂಡು ಬರ್ತಿದ್ದೀನಿ. ಈ ಮೈನ್ ರೋಡಲ್ಲಿ ಪ್ರತಿಯೊಂದು ಸರ್ಕಲ್ಗೂ ಒಬ್ಬೊಬ್ಬರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಗೌರಿಬಿದನೂರು, ಬ್ಯಾಂಗ್ಳೂರ್. ನಮ್ಮ ಗೂಗಲ್ ಮ್ಯಾಪ್ಸು ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಿದೆ. ಇನ್ನೂ ಮುಂದೆ ಇದೆ ಹಿಂದೂಪುರಂ ಅಂತೇಳಿ. ನೋಡೋಣ ಯಾವ ಗೊಂದಿಗಳಲ್ಲಿ ಕರ್ಕೊಂಡು ಹೋಗುತ್ತೋ ಅಂತ. ಇದೇನು ಮತ್ತೆ NTR ಸರ್ ಸ್ಟ್ಯಾಚ್ಯೂನ? ಹಾಗಿದ್ದರೆ ಅದು ಒಬ್ಬರು ಕೆಳಗಡೆ ಕಮೆಂಟ್ ಮಾಡಿ ಇವೆರಡರಲ್ಲಿ ಯಾವುದು NTR ಸರ್ ಸ್ಟ್ಯಾಚ್ಯೂ ಅಂತೇಳಿ. ಐ ಥಿಂಕ್ ಇದು ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಅದು ಫಿಲಿಮ್ ಥಿಯೇಟರು. ಈ ಫ್ಲೈಓವರ್ ಕೆಳಗಡೆಗೆ ಎತ್ಕೊಂಡ್ಬಂದ್ಬಿಟ್ಟು ಹಿಂದೂಪುರಂ ಬಂತು ನೋಡಿ ಅಂತ ಹೇಳ್ತು ಗೂಗಲ್ ಮ್ಯಾಪ್ಸ್ ಪ್ರಕಾರ ಫ್ಲೈಓವರ್ ಕೆಳಗಡೆನೇ ಹಿಂದೂಪುರಂ ಇರೋದು. ಬಸ್ ಸ್ಟ್ಯಾಂಡ್ ಎಲ್ಲಿರೋದು? ಅದೇ ಇದು APSRTC ಬಸ್ ಸ್ಟ್ಯಾಂಡ್. APSRTC బస్ స్టాండ్ ఎక్కడ? గవర్నమెంట్ బస్సులు అంతా పోతాయి కదా. అవునా, ఇట్లా ఎంత దూరం పోలా? అవునా, అవునండి. ನಾನು APSRTC ಬಸ್ ಸ್ಟ್ಯಾಂಡೇ ಯಾಕೆ ಕೇಳಿದೆ ಅಂದರೆ, ಜನರು ಜಾಸ್ತಿ ಎಲ್ಲಿ ಓಡಾಡ್ತಿರ್ತಾರೋ ಅಲ್ಲೇ ಅಂಗಡಿಗಳು ಜಾಸ್ತಿ ಇರ್ತಾವಲ್ಲ.
ಸೊ ಅದಕ್ಕಂತಾನೆ ಆ ಅಂಗಡಿಗಳಲ್ಲಿ ನಮ್ಮ ಬ್ರದರ್ಗೆ ಬೇಕಾಗಿರೋ ರಾಗಿ ಸಿಗುತ್ತೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಕೇಳಿದೆ. ಒಂದು ನಿಮಿಷ ನೋಡಿ. ಶೂ ಒಳಗಡೆ ನೀರು ಹೋಗಿ ಶೂ ಅಂತೂ ಭಾರ ಜಾಸ್ತಿ ಆಗಿಬಿಟ್ಟಿದೆ. ಏನಿಲ್ಲ ಒಂದು 2-2.5 kg ಅಷ್ಟು ವೆಯ್ಟ್ ಎತ್ತಿದಂಗಿರಿದೆ. ಸೊ ಅದಕ್ಕಂತಲೇ ನೀರನ್ನೆಲ್ಲ ತೆಗಿತಿದ್ದೀನಿ. ಈ ಶೂ ಒಣಗಬೇಕಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 day ಬೇಕೇ ಬೇಕು, ಬಿಸಿಲು ಚೆನ್ನಾಗಿದ್ದರೆ. ಹಾಂ, ರಾಗಿ ರಾಗಿ ಗೊತ್ತೇಳು. ರಾಗಿ ಪೌಡ್ರ್ ಮಾಡೋದ ಇಲ್ಲ ತಗೊಳಕ? ಹಾಂ ಹಾಂ. ಅಲ್ಲಿ ಎಷ್ಟು ಇಲ್ಲಿ ಕೆ ಜಿ? ಕೆ ಜಿನ? ರಾಗಿ ಹಿಟ್ಟಲ್ಲ, ಬರೀ ರಾಗಿ 130. ಹಾಂ ಹಾಂ. 122 ತಗೊಂಡಿದ್ದೆ. ಹಾಂ. ನಮ್ಮೂರಲ್ಲಿ ಎಷ್ಟು ಗೊತ್ತಾ, ಬ್ಯಾಂಗ್ಳೂರಲ್ಲಿ 50 ರೂಪಾಯಿ ಕೆ ಜಿ. ಇದು ಸೇರು ಲೆಕ್ಕ 123 ರೂಪಾಯಿ. ಹಾಂ ಹಾಂ. 127 ನಾನು ತಗೊಂಡಿದ್ದೆ. ಹಾಂ ಹಾಂ. ಇವಾಗ 140. ಓಕೆ ಅಂಕಲ್, ಥ್ಯಾಂಕ್ ಯು. ಫೋನ್ ಮಾಡಿ. ಇಲ್ಲ ಬಿಡಿ, ನಾನು ಹಿಂಗೆ ಹೋಗ್ತೀನಿ. ಥ್ಯಾಂಕ್ ಯು. ತಗೊಂಬೇಡ, ಅಲ್ಲೇ ಎಲ್ಲನೂ ಹಳ್ಳಿಯಲ್ಲಿ ತಗೊಳ್ರಿ. ಸರಿ, ಥ್ಯಾಂಕ್ ಯು. ಇಲ್ಲಿಂದ ರೈಟ್ ತೊಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡ್ ಅಂತೆ, ಅಕ್ಕ ಹೇಳಿದ್ರಲ್ಲ. ಸೊ ಅಲ್ಲಿಗೆ ಹೋಗಿ ಸಿಗೋಣ. ಇದು ಹಿಂದೂಪುರ ಅಂದರೆ ಗೂಗಲ್ ಮ್ಯಾಪ್ಸಲ್ಲೆಲ್ಲ ತೋರಿಸುತ್ತಾ. ಮೇಯ್ನ್ ಬಸ್ ಸ್ಟ್ಯಾಂಡಲ್ಲಿರುತ್ತೆ, ಟ್ರಾನ್ಸ್ಪೋರ್ಟ್ ಎಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ಚೆನ್ನಾಗಿ ಸಿಟಿ ಡೆವಲಪ್ ಆಗಿರುತ್ತೆ. ಅಲ್ಲಿಂದನೇ ಸಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ಡೆವಲಪ್ಮೆಂಟ್ ಎಲ್ಲ ತುಂಬ ಜಾಸ್ತಿ ಇರ್ತದೆ, ಜನರು ತುಂಬ ಇರ್ತಾರೆ. KSRTC ಒಂದು ಕಾಣಿಸ್ತಿಲ್ಲ. ಎಲ್ಲಿ ಬ್ರೋ, ಕರ್ನಾಟಕ ಬಸ್ ಒಂದು ಕಾಣಿಸ್ತಿಲ್ಲ. ವೈದ್ಯಶಾಲಾ ನೋಡ್ತಿದ್ದೀರಲ್ಲ, ಇದೇ ಹಿಂದೂಪುರಂ APSRTC ಬಸ್ ಸ್ಟ್ಯಾಂಡ್. ಇವ್ರ ಸ್ಟೈಲಲ್ಲಿ RTC ಬಸ್ ಸ್ಟ್ಯಾಂಡ್. ನೀವೇನಾದರೂ ಬಸ್ಸಲ್ಲಿ ಬಂದರೆ ಇಲ್ಲಿ ನೋಡಿ, ಮುಂದೆ ಶೇರ್ ಆಟೋ ಇದೆಯಲ್ಲ, ಈ ಥರ ಶೇರ್ ಆಟೋಗಳು ಲೇಪಾಕ್ಷಿಗೆ ಸಿಗ್ತವೆ. ಸೊ ಈ ಅಂಗಡಿಯಲ್ಲಿ ನಾನು ರಾಗಿ ತಗೊಂಡೆ, ಕೆ ಜಿ 30 ರೂಪಾಯಿ ಅಂತೆ. ಅಂಕಲ್ ತುಂಬ ಚೆನ್ನಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹಿಂದೂಪುರಂ ಅಂದರೆ ಸಿಂಧೂರಿ ಹೋಟೆಲ್ ಅಂತಿದೆ. ತುಂಬ ಚೆನ್ನಾಗಿದೆ ಕಸ್ಟಮರ್ ಸರ್ವೀಸು ಪ್ಲಸ್ ಫುಡ್ಡು. ಆ ಕ್ರೆಡಿಟ್ ಇವ್ರದ್ದು ಬಾಯನ್ನು. ಸೊ ನೋಡ್ತಿದ್ದೀರಲ್ಲ, ಇದೇ ಸಿಂಧೂರಿ ಹೋಟೆಲ್ ಅಂತ. ತುಂಬ ಚೆನ್ನಾಗಿತ್ತು ಸರ್ವೀಸು. ಸೊ ನೀವು ಬಂದಾಗ ಮಿಸ್ ಮಾಡಿಬಿಡಿ, ಇಲ್ಲೊಂದು ಸತಿ ಟ್ರೈ ಮಾಡಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಯಿತು, ಫುಡ್ ಚೆನ್ನಾಗಿತ್ತು, ಅದಕ್ಕೆ ನಾನು ನಿಮ್ಗೆ ಸಜೆಷನ್ ಮಾಡ್ತಿದ್ದೀನಿ. ಈಗ ಊಟ ತಿನ್ನಲ್ಲ, ನನಗೆ ಸ್ವಲ್ಪ ಎನರ್ಜಿ ಬಂತು. ಇದು ನಾನು ಸೆಕೆಂಡ್ ಟೈಮ್ ನೋಡ್ತಿರೋದು. ಫುಲ್ ಮೀಲ್ಸ್ ತೊಗೊಂಡ್ರೆ ಹೊಟ್ಟೆ ತುಂಬ ಗಂಟೆ ಬಡಿಸ್ತಾನೆ ಇರ್ತಾರೆ. ಕೊತ್ತಗೋಟದಲ್ಲೂ ಅಷ್ಟೇ. ಬಟ್ ಅಲ್ಲಿ 50 ರೂಪೀಸ್ ಮಾತ್ರ, ಅಂದರೆ 50 ರೂಪಾಯಿ ಮಾತ್ರನೇ ಈ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಫುಲ್ ಮೀಲ್ಸ್ ಬಂದು 90 ರೂಪೀಸ್ ಅಂತ ಚಾರ್ಜ್ ಮಾಡಿದ್ರು. ಇಲ್ಲೇ ರಾಗಿ ತೊಗೊಂಡಿದ್ದು. ಸೊ ನಾವು ಮತ್ತೆ ವಾಟರ್ ಕ್ರಾಸ್ ಹತ್ರ ಬಂದಿದ್ದೀವಿ. ಈ ವಾಟರ್ ಕ್ರಾಸಿಂದ ಒಂದು ಬೆನಿಫಿಟ್ ಏನಂದರೆ, ನಮ್ಮ ಇಂಜಿನ್ ಇದೆಲ್ಲ ಅದು ಕೂಲ್ ಆಗಿಬಿಡ್ತದೆ. 43 ಡಿಗ್ರಿ ಇದೆ ನೋಡಿ, ಸೆಲ್ಸಿಯಸ್ ಅಂತ. ಹೈವೇಲಿ 120 ಕ್ರೂಸ್ ಮಾಡಿದಾಗ ಅಷ್ಟೊಂದು ಬಂದಿಲ್ಲ. ಈ ಟೌನಲ್ಲಿ ತಿರುಗಿದ್ರೆ ಇಲ್ಲಿ ನೋಡಿ ಎಷ್ಟೊಂದು ಬಂದೈತೆ. ಬಟ್ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ, ಶೋಲ್ ನೀರು ಹೋಗುತ್ತಲ್ಲ, ಅದೊಂದು ಮೈನಸ್ ಪಾಯಿಂಟ್. ಫುಲ್ಲೆಲ್ಲ ಪೊಲೀಸರು ನಿಂತವ್ರೆ. 38ಗೆ ಬಂದುಬಿಡ್ತು. ಅಲ್ಲೊಂದು ವಾಟರ್ ಕ್ರಾಸ್ ಐತಲ್ಲ, ಅದಕ್ಕೆ ಇಲ್ಲೊಂದು ವಾಟರ್ ಕ್ರಾಸ್ ಇದೆಯಲ್ಲ. ಈಗ ನೋಡೋಣ ಇನ್ನೆಷ್ಟು ಕೆಳಗಡೆ ಬಂದುಬಿಡ್ತು ಇಂಜಿನ್ ಟೆಂಪ್ರೇಚರು. ಓನ್ಲಿ ಫಸ್ಟ್ ಗೇರ್. ನಿಧಾನ, ವಿತೌಟ್ ಹೆಲ್ಮೆಟ್. ಲಿಫ್ಟ್ ಹೆಂಗೆ ಕೊಡ್ತೀವಿ ಅಂಕಲ್? ನಾವು ರಿಟರ್ನ್ ಹೋಗ್ತಿದ್ದೀವಲ್ಲ, ಹಾಗಿದ್ರೆ ಫಸ್ಟ್ ರೈಲ್ವೆ ಕ್ರಾಸಿಂಗ್. ಇಲ್ಲಾಗ್ಲಿಂದ ಮೀನು ಹಿಡಿತಾವ್ರೆ ಹಿಂಗೆ. ಎಸ್ ಮೀನು ಹಿಡಿತಾ ಇದ್ದಾರೆ ನೋಡಿ. ನಮ್ಮ ಮುಂದೆ ನೋಡಿದ್ರೆ 500 ಮೀಟರ್ಸಲ್ಲಿ ಟೋಲ್ ಪ್ಲಾಜಾ ಇದೆ. ಐ ಥಿಂಕ್ ಈ ರಿವರ್ಸ್ ರೈಡಲ್ಲಿ ಫಸ್ಟ್ ಟೋಲ್ ಪ್ಲಾಜಾ ಇದು. ಸೊ ನಮ್ಮ ಫಸ್ಟ್ ಟೋಲ್ ಪ್ಲಾಜಾ ಇದು, ಹಿಂದೂಪುರ ಟೋಲ್ ಪ್ಲಾಜಾ. ಲೇಪಾಕ್ಷಿ ಟೆಂಪಲ್
ರೈಟ್ ಸೈಡು ಈ ಆರ್ಚ್ ಇದೆ ಅಲ್ಲ ಅಲ್ಲೇ. ಆ್ಯಕ್ಚುಲಿ ನಾನು ಇಲ್ಲಿ ತಿನ್ನೋಣ ಅಂದ್ಕೊಂಡೆ, ಹರಿತಾ ರೆಸಾರ್ಟು, ಹೊಟ್ಟೆ ಹಸಿತಿತ್ತಲ್ಲ ಅಲ್ಲೇ ತಿಂದ್ಬಿಟ್ಟೆ. ಬಾಯ್ ಬಾಯ್ ನಂದಿ, ಬಾಯ್ ಬಾಯ್ ಜಟಾಯು ಪಕ್ಷಿ. ಐ ಥಿಂಕ್ ಇದು ಮೋಸ್ಟ್ ಡೇಂಜರಸ್ ರೋಡ್ ಅನ್ಕೊಂತೀನಿ. ರೋಡ್ ನೋಡಿದ್ರೆ ಹೆಂಗಿತ್ತು, ಅಲ್ಲೊಂದು ಫ್ಲೈಓವರ್ ಆದರೂ ಇದ್ರೆ ಚೆನ್ನಾಗಿರುತ್ತೆ. ನಮ್ಮ ಸೆಕೆಂಡ್ ಟೋಲ್ ಪ್ಲಾಜಾ ಬೈಪಾಸಲ್ಲಿ ಹೋಗ್ತಿದ್ವಿ, ಬಾಗೇಪಲ್ಲಿ ರೋಡಲ್ಲಿ. KSRTC ನೋಡಿ ಎಷ್ಟೊಂದು ಹೊಗೆ ಬಿಡ್ತಿದೆ. ಪುಟ್ಟಪರ್ತಿ, ಗೋರಿಂಟ್ಲು, ಬಾಗೇಪಲ್ಲಿ, ಬ್ಯಾಂಗ್ಳೂರು, ಈ ಹೊಗೆಗೆ ಈ ಸೈಡ್ ನೋಡಿ ಹೆಂಗಾಗ್ಬಿಟ್ಟಿದೆ, ಬ್ಲ್ಯಾಕ್ ಆಗಿದೆ KSRTC. ನಮ್ಮ ಗೆಸ್ಟಲ್ಲಿ ದೇವರು, ನಮ್ಮ ಫೋನ್ ರಿಂಗ್ ಆಗ್ತಿದೆ. ಬೇರೆ ಯಾರೂ ಅಲ್ಲ, ನಮ್ಮ ಬಾಬಾಯಿ. ಅವ್ರು ನನ್ನ ವ್ಲಾಗ್ ಮಾಡೋಕ್ಕೆ ಬಿಡ್ತಿಲ್ಲ. ನಾನು ಹೇಳಿದೆ ವಿಡಿಯೋ ಶೂಟ್ ಮಾಡ್ತೀನಿ ನಿಮ್ಮದು ಅಂತ, ಅವ್ರು ಬೇಡ ಅಂತ ಹೇಳಿದ್ರು. ಬಾಬಾಯಿಗೆ ಸ್ವಲ್ಪ ಕೆಲಸ ಇದೆ ಅಂತ ಈ ಸೈಡು. ಸರಿ ಬಾ ನೋಡ್ಕೊಂಬರೋಣ ಅಂತ ಹೇಳಿದ್ರೆ ಬಂದೆ. ನಮಗೂ ಬ್ಯಾಂಗ್ಳೂರು ಹೋಗೋಕ್ಕೆ ತುಂಬ ಟೈಮ್ ಇದೆ ಅಲ್ಲ, ಅಷ್ಟೊಳಗಡೆ ಈ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ. ఏంటి ಬಾಬಾಯ್ ಎಲ್ಲ ఉన్నావు? ಊರ್ಕಲ್ಲಂತ ಎಲ್ಲ ಒಂದು ಹಬ್ಬ. ಸೊ ಇಲ್ಲಿಂದ ಒಬ್ಬ ಅಂಕಲ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊತ ಹೋಗ್ತಿದ್ದೀವಿ. ಬಾಬಾಯ್ ಯಾರ ಜೊತೆ ಮಾತಾಡ್ಬೇಕಂತ ಹೋದರು. ಅದ್ದೂರಿ ಗಣಪತಿ ವಿಸರ್ಜನೆ ನೋಡಿ, ಸೆಲೆಬ್ರೇಷನ್ ಹೆಂಗೆ ನಡೀತಿದೆ ಅಂತ. కోసంత దావి అబ్బే ఏమబ్బా కోసంత సోటు ఇవ్వలేకపోతివా? మా అడ్వెంచర్ బండిని తోలకపోదుము. ಬಾಬಾಯ್ ಯಾಕೋ ಮಂಡು ಪಟ್ಟಿಟ್ಕೊಂಡು ಕೂತವ್ರೆ, ಮನೆಗೆ ಬರಲೇಬೇಕು ಅಂತೇಳಿ. ನಾನು ಹೇಳಿದೆ, ಇಲ್ಲ ಬಾಬಾಯ್ ಈ ಕ್ಯಾಮ್ರಾ ಇವೆಲ್ಲ ಏನಕ್ಕೆ ಎತ್ಕೊಂಡು ಅಷ್ಟು ದೂರ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ. ಆದರೂ ಬಿಡ್ತಿಲ್ಲ. ಸೊ ಈ ವಿಡಿಯೋ ನಿನಗೆ ಸ್ಟಾಪ್ ಮಾಡ್ತಿದ್ದೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಗೇಪಲ್ಲಿಂದ ನಾವು ಹೈವೇ ಕನೆಕ್ಟ್ ಆಗ್ತಿದ್ದೀವಿ ಇವಾಗ. ಸಂಜೆ ಬ್ಲಾಗಲ್ಲಿ ಕ್ಲೋಸ್ ಮಾಡೋದ್ನಲ್ಲ, 2:30 ಆಲ್ಮೋಸ್ಟ್ 9 ಗಂಟೆವರೆಗೂ ನಾನು ಬಾಬಾಯ್ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ. ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದೆ. ಇಲ್ಲಿ ಹೈಲೈಟ್ ಏನಂದರೆ, ಅಲ್ಲಿ ಬಾಬಾಯ್ ಹಂಗೆ ಇಂಗ್ಲೆಂಡಿಂದ ಬಂದಿರೋ ಡಾಕ್ಟ್ರನ್ನ ಮೀಟ್ ಮಾಡಿಸಿದ್ರು. ಅವ್ರು 30 ವರ್ಷ ಇಂಗ್ಲೆಂಡಲ್ಲಿ ಕೆಲಸ ಮಾಡಿದ್ರಂತೆ. ಅವ್ರನ್ನ ಮೀಟ್ ಮಾಡಿದೆ, ನನಗಂತೂ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದಕ್ಕೆ. ನಮ್ಮ ಅಡ್ವೆಂಚರಲ್ಲಿ ಫ್ಯೂಲ್ ಲೆವೆಲ್ ತುಂಬಾ ಕಮ್ಮಿ ಆಗಿದೆ. ಎಫಲ್ ಬಡ್ಕೊತಿದೆ. ಇಲ್ಲಿ ನೋಡಿ ವಾಟರ್ ಲೆವೆಲ್ ಎಲ್ಲಿ ಗಂಟೆ ಆಗಿದೆ. ಆ ಗೇಟು ಎಲ್ಲ ಮುಳುಗೋಗಿದೆ, ರೂಮು ಗೇಟು ಎಲ್ಲ. ಇಲ್ಲಿ ನೋಡಿ ರೂಮು ಹೆಂಗೆ ಮುಳುಗೋಗಿದೆ. 35 ಕಿಲೋಮೀಟ್ರ್ ಇದೆ ಇನ್ನು ಬ್ಯಾಂಗ್ಳೂರು. 146 ಕಿಲೋಮೀಟ್ರ್ ಬಂದಿದ್ದೀವಿ. ಟ್ರಿಪ್ ಎಫಲ್ಲಿ ಬಿದ್ದು 146 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 35 ಕಿಲೋಮೀಟ್ರ್ನೇ ಇದೆ ಬ್ಯಾಂಗ್ಳೂರು. ನೋಡೋಣ ಅಲ್ಲಿವರೆಗೂ ಹೋಗ್ತೀವೋ ಇಲ್ಲವೋ ಅಂತ. ಓ ನಮ್ಮ ಟಾಪ್ ಸ್ಪೀಡ್ಗೆ ಸ್ಪೀಡ್ ಗನ್ ಬೇರೆ ನೋಡಿ. ಈ ಬಬ್ಬಲ್ ಒಳಗಡೆ ಒಂದು ಹೆವಿ ಪ್ಲೇ ಆಗ್ತಿದೆಯಾ, ನನಗೆ ಅದು ನೆನಪಾಗ್ತಿದೆ. ನಾವು ಹೋಗೋ ಸ್ಪೀಡ್ಗೆ ಸ್ಪೀಡ್ ಗನ್ ಇಟ್ಟಿದ್ರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಗ್ಗ. ಲಾರಿದು ಹಗ್ಗ ನೋಡಿ. ಓ ದೇವ,
ನಮ್ಮದು ಥರ್ಡ್ ಟೋಲ್ ಗೇಟ್ ಕ್ರಾಸಿಂಗ್ ಪ್ಲಸ್ ಲಾಸ್ಟ್ ಟೋಲ್ ಗೇಟ್ ಕ್ರಾಸಿಂಗ್ ಇದೇನಂದ್ರೆ ಎಫಲ್ಲಿ 188 ಕಿಲೋಮೀಟ್ರ್ ಬಂದಿದ್ದೀವಿ. ಟ್ಯಾಂಕ್ ಫುಲ್ ಮಾಡಿ ಟ್ರ್ಯಾಪೋಮೀಟರ್ ಎಫಲ್ಲಿ 188.8 ಕಿಲೋಮೀಟ್ರ್ ಬಂದಿದ್ದೀವಿ. ಥ್ಯಾಂಕ್ ಯು. ಟ್ರಿಪ್ ಮೀಟ್ರ್ ಎಫ್ ಅಂತ ತೋರಿಸಿದ್ರು. ನಾವು ಆಲ್ಮೋಸ್ಟ್ ಅಲ್ಲೂ 189 ಕಿಲೋಮೀಟ್ರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು 200 ಕಿಲೋಮೀಟ್ರ್ವರೆಗೂ ಬರ್ಬೋದು. ನಾನಂದ್ರೆ ಮ್ಯಾಕ್ಸಿಮಮ್ 60ವರೆಗೂ ಹೊಡೆದೆ. ಮೇ ಬಿ 70-80 ಹೊಡೆದಿದ್ರು ಏನು ಆಗ್ತಿರಲಿಲ್ಲ, ಯಾಕಂದರೆ ಇನ್ನೂ 1.5 ಲೀಟ್ರ್ ಇರ್ತಿತ್ತು ಅದರಲ್ಲೇ. ಸೊ ಈಗ 13.5 ಲೀಟ್ರ್ ಇಡಿಸಿದೆ. ಟ್ಯಾಂಕ್ ಫುಲ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಈ ರೈಡ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Now it's finally time to see how this rivalry becomes a dynasty.